ಭಾರತೀಯ ಸಿನಿಮಾದ ಚಿತ್ರಣವನ್ನೇ ಬದಲಾಯಿಸಿದ ಸಂಸ್ಥೆ ಒಂಬಾಳೆ ಫಿಲಿಂ. 2012ರಲ್ಲಿ ವಿಜಯ್ ಕಿರಗುಂದೂರು ಆರಂಭಿಸಿದ ಒಂಬಾಳೆ ಕೇವಲ ಕನ್ನಡಕ್ಕೆ ಮಾತ್ರವಲ್ಲ, ಇಡೀ ಭಾರತದ ಸಿನಿಮಾಗಳಿಗೆ ಹೊಸ ದಿಕ್ಕು ತೋರಿಸಿತು. 2018ರಲ್ಲಿ ರಿಲೀಸ್ ಆದ KGF ಚಾಪ್ಟರ್ 1 ಭಾರತೀಯ ಪ್ರೇಕ್ಷಕರನ್ನು ಬೆಚ್ಚಿ ಬೀಳಿಸಿತು ಹಾಗೂ ಚಾಪ್ಟರ್ 2 ಸಿನಿಮಾ ಇತಿಹಾಸ ಬರೆದು ಬ್ಲಾಕ್ ಬಸ್ಟರ್ ಆಗಿತ್ತು ಮತ್ತು ಕನ್ನಡದ ಮೊದಲ 1000 ಕೋಟಿ ದಾಟಿದ ಮೂವಿ ಆಗಿದೆ. ನಂತರ ಬಂದ ಕಾಂತಾರ ಹಾಗೂ ಕಾಂತಾರ ಚಾಪ್ಟರ್ 1 ಸಿನಿಮಾಗಳು ನಾಡಿನ ಸಂಸ್ಕೃತಿ ಜಗತ್ತಿಗೆ ಪರಿಚಯಿಸಿತು. 2023ರಲ್ಲಿ ಪ್ರಭಾಸ್ ಹಾಗೂ ಪ್ರಶಾಂತ್ ನೀಲ್ ಕಾಂಬಿನೇಷನ್ನಲ್ಲಿ ಬಂದ ಸಲಾರ್ ಮೂವಿ ತೆಲುಗು ಹಾಗೂ ನಾರ್ತ್ ಇಂಡಿಯಾದಲ್ಲಿ ಸಂಕಲನ ಸೃಷ್ಟಿ ಮಾಡಿತು. ಒಂಬಾಳೆ ಫಿಲಿಮ್ಸ್ ದೊಡ್ಡ ಬಜೆಟ್ ಮಾತ್ರವಲ್ಲ, ಹೊಸ ಪ್ರತಿಭೆ, ಹೊಸ ಕಥೆಗಳಿಗೂ ಅವಕಾಶ ಕೊಡುತ್ತೆ. ಇದಕ್ಕೆ ಸಾಕ್ಷಿಯಾಗಿ ಇತ್ತೀಚೆಗೆ ಬಂದ ಮಹಾವತಾರ ನರಸಿಂಹ ಆನಿಮೇಷನ್ ಮೂವಿ ಮತ್ತು ಮುಂದೆ ಬರುವ ಅವರ ಎಲ್ಲ ಪ್ರಾಜೆಕ್ಟ್ಗಳು ಕುತೂಹಲ ಮೂಡಿಸಿದೆ. ಒಂಬಾಳೆ ಫಿಲಿಮ್ಸ್ ಅವರ ಲಕ್ ಬದಲಾಯಿಸಿದ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ರಾಜ್ಕುಮಾರ್ ಮೂವಿ. ಅವರು ಪ್ರೊಡ್ಯೂಸ್ ಮಾಡಿದ ಮೊದಲನೇ ಸಿನಿಮಾ ನಿನ್ನಿಂದಲೇ ಮೂವಿ ಫ್ಲಾಪ್ ಆಗಿತ್ತು. ಮೊದಲ ಮೂವಿ ಫ್ಲಾಪ್ ಆಗಿ ಈಗ ಭಾರತದ ನಂಬರ್ 1 ಫಿಲಿಂ ಸ್ಟುಡಿಯೋ ಆಗಿದೆ, ಅದು ನಮ್ಮ ಕನ್ನಡಿಗರು. ಇದು ಕೇವಲ ಸ್ಟುಡಿಯೋ ಅಲ್ಲ, ಭಾರತೀಯ ಸಿನಿಮಾವನ್ನು ಹೊಸ ಅಧ್ಯಾಯಕ್ಕೆ ಕೊಂಡೊಯ್ಯುವ ಚಳುವಳಿ. ದಿಸ್ ಈಸ್ ಒಂಬಾಳೆ. ಇದೇ ಥರ ವಿಡಿಯೋಗಳಿಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ.